ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಗೆ ಹೊಸದು ಪುಳಿಯೋಗರೆ ಪೌಡ್ರ್ ಮಾಡಿ ತೋರಿಸ್ತೀನಿ. ಯಾವುದ್ರದಂತಂದ್ರೆ ನುಗ್ಗೆ ಸೊಪ್ಪಿನಿಂದ ಪುಳಿಯೋಗರೆ ಪೌಡ್ರ್ ಮಾಡೋಣಂತ. ಇದು ಮೊರಂಗಾ ಪೌಡ ಅಂತಾರೆ. ಇದಕ್ಕೆ ಬೇಕಾಗಿ ಸಾಮಗ್ರಿಗಳು ಏನೇನು ಹೇಳ್ತೀನಿ. ಇದು ನುಗ್ಗೆ ಸೊಪ್ಪು ಐತಲ್ಲ, ಇದನ್ನೆಲ್ಲ ಎಲೆ ಬಿಡಿಸಿ ಸ್ವಚ್ಛಗೆ ತೊಳೆದು ಫುಲ್ ಡ್ರೈ ಆಗ್ಬೇಕು. ನೋಡಿ ಹೆಂಗೆ ಡ್ರೈ ಆಗೈತೆ, ಫುಲ್ ಎಲ್ಲ ನೀರೇನೂ ಇರಬಾರ್ದು. ಇದನ್ನು ಈ ಥರ ಇದನ್ನು ಮಾಡಿಕೊಂಡು ಮತ್ತು ಇದಕ್ಕೆ ಏನೇನು ಸಾಮಗ್ರಿ ಬೇಕಂದ್ರೆ ಕಡಲೆಬೇಳೆ 1 ಚಮಚ ಅಂತ ದೊಡ್ಡ ಚಮಚಲಿ ಕಡಲೆಬೇಳೆ, ಉದ್ದಿನಬೇಳೆ, ಹವೇಜು, ಜೀರಿಗೆ, ಶೇಂಗಾಕಾಳು, ಹುಣಸೆಹಣ್ಣು, ಒಣಮೆಣ್ಸಿಕಾಯಿ, ಒಂದು 3 ರಿಂದ 4 ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ಇಂಗು. ಇವಿಷ್ಟು ಸಾಮಗ್ರಿ ಬೇಕು. ಮೊದಲಿಗೆ ಏನು ಮಾಡೋಣ ಅಂತ, ಇದು ನುಗ್ಗೆ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ನುಗ್ಗೆ ಸೊಪ್ಪು ಫ್ರೈ ಅಂತಂದರೆ ಹೆಂಗಾಗ್ಬೇಕಂದ್ರೆ ಫುಲ್ ಕ್ರಿಸ್ಪಿ ಆಗಬೇಕು. ಸ್ವಲ್ಪ ತನಕ ಫ್ರೈ ಮಾಡಿ ಆಮೇಲೆ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಫುಲ್ ಹಿಂಗೆ ಇದನ್ನು ಮಾಡೋದಂದ್ರೆ ಫುಲ್ ಪುಡಿ ಆಗಬೇಕು. ಆ ಥರ ಪುಡಿ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ನೋಡಿರಿ, ಸ್ವಲ್ಪ ಫ್ರೈ ಆಗ್ತಾ ಇದೆ. ಈಗ ಇದು ದೇಹಕ್ಕೆ ಭಾಳ ಒಳ್ಳೆಯದು. ಜಾಯಿಂಟ್ ಪೇನ್ ಇದ್ದವರು ಇದರದ್ದು ರಸ ಕುಡಿಬೇಕು, ಇಲ್ಲಾಂದರೆ ಈ ಥರ ಪೌಡ್ರ್ ಮಾಡ್ಕೊಳ್ಳೋದು ಅಂದಾಗ ಹಾಕ್ಕೊಂಡಿದ್ದೆಲ್ಲ ತಿನ್ನಬೇಕು. ಜಾಯಿಂಟ್ ಪೇನ್ ಇದ್ದವ್ರು ಭಾಳ ಚಲೋ. ಮೊಣಕಾಲು ನೋವು, ಜಾಯಿಂಟ್ ಪೇನ್ ಭಾಳ ಒಳ್ಳೆಯದಿದು ಆರೋಗ್ಯಕ್ಕೆ. ಈಗ ನಾವು ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ, ಅವರು ರಸ ಕುಡಿಲಿಕ್ಕೆ ಅದೆಲ್ಲ ಕೊಡ್ತಾರಲ್ಲ, ಇದನ್ನು ಹಿಂಗೆ ನುಗ್ಗೆ ಸೊಪ್ಪಿನ ರಸ ಇವೆಲ್ಲ ಕೊಡ್ತಾರೆ ಅವರು. ನಮಗೆ ಗೊತ್ತಿರಂಗಿಲ್ಲ ಅದೇ ರಸ ಅಂಥೇಳಿ. ಮೊಣಕಾಲು ನೋವು ಅಂದ್ಕೊಳ್ಳಿ ನುಗ್ಗೆ ಸೊಪ್ಪಿನ ರಸ ಇವೆಲ್ಲ ಕೊಡ್ತಾರೆ. ದೇಹದಲ್ಲಿರುವ ಎಲ್ಲ ಕಲ್ಮಶವನ್ನು ಇದು ಹೋಗಲಾಡಿಸ್ತೈತಿ. ದೇಹದಲ್ಲಿರುವ ಹರಳುಗಳನ್ನು ಕರಗಿಸುವ ಶಕ್ತಿ ಈ ನುಗ್ಗಿ ತಪ್ಪಲಕ್ಕೈತಿ. ನೋಡ್ರಿ, ಮತ್ತು ಚೆಂದಾಗಿ ಫ್ರೈ ಆಗ್ತಾ ಇದೆ. ಇದೇ ಹಸಿ ಎಲೆನೂ ಹುರಿಲಾರ್ದೇ ಹಾಗೆ ಪೌಡ್ರ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಲೆ ನೀರು ಹಾಕ್ಕೊಂಡು ಕುಡಿಬೋದು. ಕೊಲೆಸ್ಟ್ರಾಲು ಕೂಡ ಇದರಿಂದ ಕಡಿಮೆ ಆಗ್ತದೆ. ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರ್ತೈತಲ್ಲ, ಆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಈ ನುಗ್ಗೆ ಸೊಪ್ಪು ಕಡಿಮೆ ಮಾಡುವ ಒಂದು ಶಕ್ತಿ ಇದರಲ್ಲೈತಿ. ಈಗ ಕ್ರಿಸ್ಪಿ ಆಗ್ತಾ ಇದೆ. 1 ಚಮಚ ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ. ನೋಡಿರಿ ಹೆಂಗೆ ಶಬ್ದ ಸ್ವಲ್ಪ ಚೇಂಜ್ ಬರ್ತಾಯಿತ್ತಲ್ಲ, ಕ್ರಿಸ್ಪಿ ಶಬ್ದ ಬರ್ತಾಯಿದೆ. ಈಗ ಮೊದಲು ಶೇಂಗಾ ಹುರ್ಕೊಳ್ಳೋಂತ. ಶೇಂಗಾ ಹುರ್ಕೊಂಡು ಹೀಗೆ ಕಡಲೆಬೇಳೆ ಹುರ್ಕೊಳ್ಳೋಂತ. ಯಾಕಂದರೆ ಶೇಂಗಾ ಲೇಟ್ ಆಗ್ತೈತಿ, ಅದಕ್ಕೆ ಶೇಂಗಾ ಹುರ್ಕೊಳ್ಳೋದು, ಆಮೇಲೆ ಕಡಲೆಬೇಳೆ ಹುರ್ಕೊಳ್ಳು, ಆಮೇಲೆ ಉದ್ದಿನಬೇಳೆ, ಆಮೇಲೆ ಹವೇಜ, ಆಮೇಲೆ ಜೀರಿಗೆ. ಯಾಕಂದರೆ ಎಲ್ಲ ಒಮ್ಮೆ ಹಾಕಿಬಿಟ್ರೆ ಜೀರಿಗೆ ಹವೇಜ ಜಲ್ದಿ ಕೆಂಪಾಗಿ ಕಪ್ಪಾಗುತ್ತೆ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹುರ್ಕೋಬೇಕು. ಸಣ್ಣ ಫ್ಲೇಮಿಟ್ಟು ಹುರ್ಕೋಬೇಕು. ಕಡಲೆಬೇಳೆ ಹುರಿನಂತ ಈಗ ಉದ್ದಿನಬೇಳೆ ಹುರಿನಂತ. ಮೊದಲಿಗೆ ಶೇಂಗಾ ಹುರಿಬೇಕು, ಕಡಲೆಬೇಳೆ, ಈ ಉದ್ದಿನಬೇಳೆ ಹುರೋಣ. ಯಾಕಂದ್ರೆ ಇವೆಲ್ಲ ಸಣ್ಣ ಇರ್ತಾವಲ್ಲ, ಎಲ್ಲ ಸೇರಿಸಿ ಹುರಿದ್ವಿ ಅಂತಂದ್ರೆ ಇವು ಹತ್ತು ಬಿಡ್ತಾವೆ. ಅದಕ್ಕೆ ಒಂದೊಂದೇ ಹುರ್ಕೋಬೇಕು. ಸಪ್ರೇಟ್ ಹುರ್ಕೊಂಡ್ಬಿಡ್ಬೇಕೆಲ್ಲ. ಈಗ ಜೀರಿಗೆ ಹುರ್ಕೊಳ್ಳೋಂತ. ಈಗ ಹವೇಜ್ ಹುರ್ಕೊಳ್ಳೋಂತ. ಈಗ ಜೀರಿಗೆ ಹುರ್ಕೊಳ್ಳೋಂತ. ಲಾಸ್ಟಿಗೆ ಒಣಮೆಣ್ಸಿಕಾಯಿ ಹುರ್ಕೊಳ್ರಿ. ಯಾಕಂದ್ರೆ ಮೊದಲೇ ಹುರ್ಕೋದಂದ್ರೆ ಎಲ್ಲ ಕಾಟ ಆಗಿಬಿಡ್ತೈತಿ. ಅದಕ್ಕೆ ಲಾಸ್ಟಿಗೆ ಒಣಮೆಣ್ಸಿಕಾಯಿ ಹುರ್ಕೊಳ್ಳಿ. ಒಣಮೆಣ್ಸಿಕಾಯಿ ಹುರ್ಕೊಳ್ಳೋಂತ. ನಿಮ್ಗೆ ಖಾರ ಜಾಸ್ತಿ ಬೇಕಂತಂದ್ರೆ ನೀವು ಜಾಸ್ತಿನೂ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು. ನೋಡಿರಿ, ಒಣಮೆಣ್ಸಿಕಾಯಿನೂ ಹುರ್ಕೊಂಡಿವಿ. ಈಗ ನೋಡಿರಿ, ಫಸ್ಟ್ ಕ್ಲಾಸ್ ಕಾಣಕತ್ತೈತಿ. ಎಲ್ಲ ಹುರ್ಕೊಂಡಿವಿ. ಈಗ ಬೆಳ್ಳುಳ್ಳಿ, ಒಂದಿಷ್ಟು ಹುಣಸೆಹಣ್ಣು, ಇಂಗು, ಒಂದು ಸ್ವಲ್ಪ ಇಂಗು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಏನು ಮಾಡೋಣ ಅಂತ ಮಿಕ್ಸಿ ಮಾಡೋಣ. ಈಗಿನ ಸಣ್ಣಗೆ ಪೌಡ್ರ್ ಮಾಡೋಣ. ಸ್ವಲ್ಪ ಸಣ್ಣಗೆ ಪೌಡ್ರ್ ಆದಮೇಲೆ ಮತ್ತು ಅದನ್ನು ನುಗ್ಗಿ ತಪ್ಪಲ ಇದರ ಹಾಕಿ ಮತ್ತು ಪೌಡ್ರ್ ಮಾಡಬೇಕು.
ನೋಡ್ರಿ ಈಗ ಸಣ್ಣಗೆ ಪುಡಿ ಆಗೈತಿ. ಇದ್ರಾಗ ನುಗ್ಗಿ ತಪ್ಪಲ ಹಾಕಿ ಮತ್ತೊಂದು ಸಲ ಪುಡಿ ಮಾಡಬೇಕು. ನೋಡ್ರಿ ಹೆಂಗೆ ಕ್ರಿಸ್ಪಿ ಆಗೈತಿ. ಈ ರೀತಿ ಕುರುಕುರು ಕ್ರಿಸ್ಪಿ ಆಗಬೇಕು. ಇದನ್ನು ಹಾಕಿ ಇನ್ನೊಂದು ಸಲ ಪೌಡ್ರ್ ಮಾಡೋಣಂತ. ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪಂತ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಫಸ್ಟ್ ಕ್ಲಾಸ್ ರೆಡಿ ಆಗೈತಿ ಈಗ ಪೌಡ್ರ್. ನುಗ್ಗೆ ತಪ್ಪಲದಿಂದ ಮಾಡಿದ ಪುಳಿಯೋಗರೆ ಪೌಡ್ರ್. ಬಿಸಿ ಬಿಸಿ ಅನ್ನ ಈ ಪೌಡ್ರ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ನಂಚ್ಕೊಂಡು ತಿಂದ್ರೆ ಅದರ ಮಜಾನೇ ಮಜಾ. ಅಷ್ಟು ಭಾರಿ. ಇದು ನೀವು ವರ್ಷಾನುಗಟ್ಲೆ ಇಟ್ಟರೂ ಏನೂ ಆಗಂಗಿಲ್ಲ. ಒಂದು ಡಬ್ಬಿಯೊಳಗೆ ಶೇಖರಣೆ ಮಾಡಿ ಇಟ್ಬಿಡ್ರಿ. ಯಾವಾಗ ಬೇಕಾದಾಗ ನೀವು ಇದು ದೋಸೆ ಜಾಗ ನೀರು ಹಾಕಿ ಚಟ್ನಿನೂ ಮಾಡ್ಕೋಬೋದು. ನೋಡ್ರಿ ಫಸ್ಟ್ ಕ್ಲಾಸ್ ಬಿಸಿ ಅನ್ನ ಐತಿ. ಈ ಬಿಸಿ ಅನ್ನದಾಗ ನುಗ್ಗಿ ತಪ್ಪಲದ ಪೌಡ್ರ್ ಮಾಡೇನಲ್ಲ ಅದನ್ನು ಹಾಕೋಣಂತ. ಬಿಸಿ ಅನ್ನ ರೆಡಿ ಐತಿ. ನುಗ್ಗಿ ತಪ್ಪಲದ ಪುಳಿಯೋಗರೆ ಹಾಕಿ ತುಪ್ಪ ಹಾಕೋಣಂತ. ನೋಡ್ರಿ ಎಲ್ಲ 3-4 ಥರ ವೆರೈಟಿ ಉಪ್ಪಿನಕಾಯಿ ಇದೆ. ಅದ್ರ ಜೊತೆ ಹಪ್ಪಳ ಇವೆಲ್ಲವನ್ನು ಹಾಕಿಕೊಂಡು ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಅನ್ನವನ್ನು ಸವಿಯೋಣ. ಮತ್ತೆ ನಿಮ್ಮ ಮುಂದೆ ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ಬಾಯ್.